ಗುರುಜಿ, ನೀವು ತಿಳಿಸ್ಕೊಡ್ತಿದ್ರಿ ವಿರಾಮಕ್ಕೆ ಮುನ್ನ ಪ್ರಕೃತಿಯ ವಿಕೋಪ ಯಾವ ಮಟ್ಟಕ್ಕಿರತ್ತೆ ಅಂತ. ಅದಕ್ಕೂ ಮುನ್ನ ನೀವು ಇವತ್ತಿನ ಒಂದು ಕ್ಷೇತ್ರ ಮಹಿಮೆಯಲ್ಲಿ ಏನ್ ತಿಳಿಸ್ಕೊಡ್ತಿದ್ದೀರಾ? ಕಳೆದ ಸಂಚಿಕೆಯಲ್ಲಿ ನೀವು ನಮ್ಗೆ ಹೇಳ್ತಾ ಇದ್ರಿ ಈ ಒಂದು ವೇಣಿದಾನ ಅನ್ನೋದ್ರ ಬಗ್ಗೆ. ಅದು ಎಲ್ಲಿ, ಹೇಗೆ, ಏನ್ ಮಾಡ್ಬೇಕು? ವೀಕ್ಷಕರೇ, ಕ್ಷೇತ್ರ ಮಹಿಮೆಗೆ ಪ್ರತಿಯೊಬ್ಬರಿಗೂ ವಿಚಾರವನ್ನು ತಿಳಿಸ್ತಾ ಇದ್ದೀವಿ. ಈ ಸಲ ರಾಮೇಶ್ವರ ಯಾತ್ರೆ ಆದಷ್ಟು ಬೇಗ ಮುಗಿಸೋಕ್ಕಂತ ಪ್ರಯತ್ನ ಮಾಡೋಣ. ಯಾಕೆಂದರೆ ಉಳಿದಿರತಕ್ಕಂಥ ಒಂದಷ್ಟು ದಿವಸಗಳಲ್ಲಿ ವಿಚಾರ ಪೂರ್ತಿಯಾಗಿ ನಾವು ರಾಮೇಶ್ವರ ಕ್ಷೇತ್ರ ಮಹಿಮೆಯನ್ನು ಕಾಶಿಯಿಂದ ವಾಪಸ್ ಬರ್ಬಿಡ್ಬೇಕು ರಾಮೇಶ್ವರಕ್ಕೆ. ರಾಮೇಶ್ವರ ಟು ಕಾಶಿ, ಕಾಶಿ ಟು ರಾಮೇಶ್ವರ ವಾಪಸ್ ಅಲ್ವಾ? ಇನ್ನೂ ಎಷ್ಟು ಕೆಲಸ ಇದೆ. ಆದರೆ ಇವತ್ತಿನ ದಿವಸ ನಾವು ಕ್ಷೇತ್ರ ಮಹಿಮೆಗೆ ಹೋಗಬೇಕಾದ್ರೆ ಜಗನ್ಮಾತೆಯಾಗಿರ್ತಕ್ಕಂಥ ಸ್ಮರಣೆಯನ್ನು ಮಾಡ್ಕೋಬೇಕು. ಯಾಕೆಂದರೆ ಸೀತಾಮ್ಮನವ್ರನ್ನ ಜಗನ್ಮಾತೆ ಅಂತ ಕರಿತೀವಿ, ಲಕ್ಷ್ಮೀ ಸ್ವರೂಪೆ ಅಂತ ಕರಿತೀವಿ, ರಾಮನ ಹೆಂಡತಿ ಅಂತ ಕರಿತೀವಿ. ಗಯಾ ಶ್ರಾದ್ದ ಆದಮೇಲೆ ಅಲಹಾಬಾದ್ ಶ್ರಾದ್ದಕ್ಕೆ ಹೋಗಬೇಕು. ಅಲಹಾಬಾದ್ ಶ್ರಾದ್ದಕ್ಕೆ ಹೋಗೋಕ್ಕೆ ಮೊದಲು ನಾವು ಸ್ಮರಣೆ ಮಾಡ್ಕೊಳ್ಬೇಕು ಏನು ಅಂದರೆ ಅಕ್ಷಯ ವಟ ಅಂತ ಕರಿತೀವಿ. ಈ ಅಕ್ಷಯ ವಟ ಸೀತಾಮ್ಮನವರು ಹಾಕಿದ ಗಿಡ. ಸೀತಾಮ್ಮನವರೇ ಸ್ವತಃ ಅಕ್ಷಯ ವಟ ಅಂದರೆ ಅವಳೇ ಹಾಕಿರ್ತಕ್ಕಂಥ ಗಿಡ. ಹೆಸರು ಅಕ್ಷಯ ವಟ ಅಲ್ವಾ? ಅಕ್ಷಯ ಅಂದ್ರೇನು? ಏನನ್ನು ಹೇಳ್ಕೊಂತೀರೋ ಅಕ್ಷಯವಾಗುತ್ತೆ. ನೀವು ಓಂ ನಮೋ ನಾರಾಯಣ ಅಂದರೆ ಅಕ್ಷಯವಾಗುತ್ತೆ. ಅಂದರೆ ಎಷ್ಟು ಅಂದರೆ 1001 ಸಲ ಅಷ್ಟು ಫಲ ಕೊಡುತ್ತಂತೆ. ಒಂದ್ಸಲಿ ಓಂ ನಮ ಶಿವಾಯ ಅಂದರೆ 1001 ಸಲ ಹೇಳಿದ ಹಾಗೆ. ಓಂ ನಮೋ ನಾರಾಯಣ ಅಂದರೆ 1001 ಸಲ ಹೇಳಿದಾಗೆ. ನೀನು ಒಂದು ಒಳ್ಳೆ ಕಾರ್ಯ ಮಾಡಿದ್ರೆ 1001 ಸಲ ಹೇಳಿದಾಗೆ. ಅಂದರೆ ಅಕ್ಷಯವಾಗುತ್ತೆ. ಎಷ್ಟು ಹೇಳ್ತೀಯೋ ಅದು ಅಕ್ಷಯ. ಸೊ 1000 ಹೇಳಿದ್ರೆ 1000 ಇನ್ನೊಂದಷ್ಟು ಫಲ. 1000 ಇಂಟು 1000 ಅಂದರೆ 1000 ಇಂಟು 1000 ಎಷ್ಟಾಗೋಯ್ತು? ಅಯ್ಯೋ ರಾಮ, ಅದನ್ನ ಎಣಿಸೋಕ್ಕೆ ಆಗಲ್ಲ. ಅಕ್ಷಯವಾದಷ್ಟು ಅಂತ ಅದಕ್ಕೆ ಹೇಳೋದು. ಅಕ್ಷಯವಾಗೋದನ್ನು ಯಾವುದನ್ನ ಅಂದರೆ ಯಾವತ್ತು ಕಳ್ಕೊಳ್ಳದೆ ಆಗದೇ ಇರೋದನ್ನ ಅಕ್ಷಯ ಮಾಡ್ಕೊಳ್ಳಿ. ವಿದ್ಯೆನ ಮಕ್ಕಳಿಗೆ ಓದಕ್ಕೆ ಹೇಳಿ. ಆ ಓದೋದನ್ನು ಅಕ್ಷಯವಾಗಲಿ. ಭಗವಂತ, ನಾನು ಓದ್ತಾ ಇದ್ದೀನಿ ಕಣಯ್ಯ, ನನ್ನನ್ನು ಓದ್ತಕ್ಕಂಥ ವಿದ್ಯೆನ ಅಕ್ಷಯ ಮಾಡು. ಭಗವಂತ, ನಾನು ನಿನ್ನ ನಾಮಸ್ಮರಣೆ ಹೇಳ್ಕೊಳ್ತೀನಿ, ಅದನ್ನು ಅಕ್ಷಯ ಮಾಡು. ನನ್ನ ಆರೋಗ್ಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಅಕ್ಷಯವನ್ನು ಮಾಡು. ನಾನು ಒಳ್ಳೆಯ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದೀನಿ, ಲೋಕಕ್ಕೋಸ್ಕರ ಒಳ್ಳೆಯದು ಮಾಡು, ಅದನ್ನು ಅಕ್ಷಯ ಮಾಡು. ಯಾರಿಗಾದ್ರೂ ದಾನ ಧರ್ಮ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದನ್ನು ಅಕ್ಷಯ ಮಾಡು. ಅಂಥದ್ದು ಕೇಳ್ಕೊಳ್ಳಿ. ಅದನ್ನು ಬಿಟ್ಟು ನಿಮ್ಮ ಸ್ವಾರ್ಥಕ್ಕೆ ಅಕ್ಷಯ ಮಾಡು ಅಂದರೆ ಅದ್ರ ಬದಲು ಯಾಕೆ ಅಕ್ಷಯ ವಟದಲ್ಲೇ ಪಿಂಡ ಇಡ್ತಾರೆ ಅಂದರೆ ಇಲ್ಲಿರ್ತಕ್ಕಂಥ ಅಕ್ಷಯ ವಟ ಗಯಾ ಶ್ರಾದ್ದ ಮಾಡುವಾಗ ಏನನ್ನು ನೀವು ಹೇಳಿ ಬಿಡ್ತೀರೋ ಅಂದರೆ ನಿಮ್ಮ ತಾತ ಮುತ್ತಾತಂದ್ರೆ ಎಲ್ಲ ನೆನೆಸ್ಕೊಂಡು ಒಂದು ಸಲ ಬಿಡ್ತಿರೋ, ಆ ತರ್ಪಣವನ್ನು ಬಿಟ್ಟ ತಕ್ಷಣ ಬೆನ್ನ ಮೇಲೆ ಅರ್ಚಕ ಬಂದು ಹಿಂಗೆ ತಟ್ತಾನೆ. 3 ಸಲ ತಟ್ತಾರೆ. ತಟ್ಟಿದಾಗ ಏನು ಅಂದರೆ ಹಮ್ ಬಹುತ್ ಸಂತುಷ್ಟ ಹುವೆ, ಭಗವಾನ್ ಪ್ರಸನ್ನ ಹುವೆ ಅಂತಾರೆ. ಅಂದ್ರೇನು? ಅವರು ಆ ಎಲೆಯನ್ನು ಹಿಡ್ಕೊಂಡು ನಿಮ್ಮ ಬೆನ್ನು ತಟ್ತಾರೆ. ಸುಮ್ಮನೆ ಹಾಗೆ ತಟ್ಟಲ್ಲ. ಆ ಸಾಕ್ಷಿ ರೂಪವಾಗಿ ಅಂದರೆ ಅಕ್ಷಯ ವಟದ ಸಾಕ್ಷಿ ರೂಪವಾಗಿ ಸೀತಾಮ್ಮನವ್ರು ಹೇಳೋ ಥರ ನೀನು ಅಕ್ಷಯವಾಗು. ನೀನು ಅನ್ಕೊಂಡಿದ್ದ ಅಕ್ಷಯವಾಗಲಿ. ಅಂದರೆ ನೀನು ಇವತ್ತು ನಿಮ್ಮ ತಾತ ಮುತ್ತಾತನಿಗೆ ಪರಪಿತಾಮಹ, ಪ್ರಪ್ರಪಿತಾಮಹ, ಮಹಾಪಿತಾಮಹ ಅಂತೇಳಿ ತಾತ ಮುತ್ತಾತ ಮೊಮ್ಮತ್ತಾತಗೋಸ್ಕರ ಎಷ್ಟು ಕೋಲ್ತಾತನವರೆಗೂ ಹೇಳಿರ್ತೀರಾ, ಒಂದು ಪಿಂಡವನ್ನು ಪ್ರದಾನವನ್ನು ಮಾಡಿರ್ತೀರ. ಅಂದರೆ ಅಷ್ಟು ವಂಶಸ್ಥರು ಇನ್ನು ಮುಂದಿನ ಬರ್ತಕ್ಕಂಥ ಪೀಳಿಗೆಗಳಿಗೆ ಯಾವುದೇ ತೊಂದರೆಗಳಿಲ್ಲದೆ ನಿರ್ವಿಘ್ನವಾಗಿ ಸಾಗಿ ಹೋಗಲಿ. ಎಷ್ಟು ಆಶೀರ್ವಾದ ನೋಡಿ. ಅದಕ್ಕೆ ಹೇಳೋದು, ಅಂಥದ್ದೆಲ್ಲ ಅಕ್ಷಯವಾದರೆ ಒಂದು ಸಲ ಮಾಡಿದ್ರೆ ಸಾಕು. ನಿಮ್ಮ ಜೀವನದಲ್ಲಿ ಹೋಗಿ ಕಾಶಿಗೆ ಆ ಒಂದು ಕಾಶಿ ಯಾತ್ರೆಯಲ್ಲಿ ಮಾಡಿರ್ತಕ್ಕಂಥ ಪಿಂಡ ಪ್ರದಾನ ಜೀವನ ಪರ್ಯಂತ ನಿಮಗೆ ಯಾರಿಗೂ ಯಾವ ತೊಂದರೆಗಳಿಲ್ಲದೆ ಕಾಪಾಡ್ತಾನೆ. ಅದು ಇಂಪಾರ್ಟೆಂಟ್. ಅಂಥದ್ದೆಲ್ಲ ಕೇಳ್ಕೊಳ್ಳಿ. ಅಂಥದ್ರೆ ಅಕ್ಷಯವಟ ಮಾಡ್ತಾರೆ. ಇದಾದಮೇಲೆ ನಾವು ಅಕ್ಷಯವಟ ಆದಮೇಲೆ ನಮಸ್ಕಾರ ಮಾಡಿ ಒಂದು ಎಲೆನ ತೊಗೊಂಬರ್ಬೇಕು. ಅಮ್ಮ ಸೀತಮ್ಮನ, ಈ ಎಲೆನ ಇಟ್ಕೊಂಡಿದ್ದೀವಿ, ನೀನೇ ನಮ್ಮ ಜೊತೆಗೆ ಸ್ವತಃ ನಿನ್ನ ಒಂದು ಸೀರೆ ಅಂಚು ಸೆರಗು ನಮ್ಮ ಜೊತೆ ಇದೆ ಅಂತ ಅನ್ಕೊಂತೀನಮ್ಮ ಅಂತೇಳಿ ಒಂದು ಎಲೆನ ತೊಗೊಂಬಂದಿರಿ. ಹಾಗೆ ಅಂದ್ಬಿಟ್ಟು ಹೋದವರೆಲ್ಲ ಎಲೆ ಕಿತ್ಕೊಂಡ್ಬೇಡಿ. ಯಾಕೆಂದರೆ ಭಾಳ ದೊಡ್ಡ ಮರ. ಆ ಮರದಲ್ಲಿ ಹತ್ತಿ ಉಗಿಸ್ಕೊಂಡು ಕ್ಯಾಕರ್ಸ್ ಉಗಿಸ್ಕೊಳಕ್ಕೆ ಹೋಗಬೇಡಿ. ಪ್ರಸಾದ ಏನು ಒಣಗಿದ್ರೂ ಪರವಾಗಿಲ್ಲ, ಕೆಳಗೆ ಬಿದ್ದರೂ ಪರವಾಗಿಲ್ಲ, ಒಂದು ಎಲೆನ ತೊಗೊಳ್ಳಿ. ಆ ಎಲೆನ ತೊಗೊಂಬಂದು ಕಾಶಿಗೆ ಮತ್ತೆ ವಾಪಸ್ ಬರ್ಬೇಕು. ನಾವು ಹೋಗಿರೋದು ಗಯಾಗೆ, ವಾಪಸ್ ಕಾಶಿಗೆ ಬರಬೇಕು, ವಿಶ್ವನಾಥನ ದೇವಸ್ಥಾನಕ್ಕೆ. ವಿಶ್ವನಾಥನ ದೇವಸ್ಥಾನದ ಹಿಂದೆ ಇರತಕ್ಕಂಥ ಬೇರು ಗಯಾನಲ್ಲಿ ಇರ್ತಕ್ಕಂಥ ಮರ ಹಾಕಿದ ಬೇರು, ಎಷ್ಟು ದೊಡ್ಡದು. ಅದಾದ ಮೇಲೆ ಅಹಲ್ಲ ಅಂತಕ್ಕಂಥ ವಿಚಾರ. ಅಹಲ್ಲ ಅಂದರೆ ಇಲ್ಲಿಂದ ಅಲ್ಲಿ ದಾಟು ಅಂತ. ಅದಕ್ಕೆ ಅಲಹಾಬಾದ್ ಅಂದರೆ ನೀನು ಇಲ್ಲಿ ದಾಟಿದ ಮೇಲೆ, ಬಾದ್ ಅಂದರೆ ಆಮೇಲೆ ಅಂತ. ನೀನು ದಾಟಿದ ಮೇಲೆ ಅಂದರೆ ನನ್ನ ಬುಡವನ್ನು ನೀನು ದಾಟಿದ ಮೇಲೆ, ಅದಕ್ಕೆ ಅಲಹಾಬಾದ್ ಅಂತ ಆಯಿತು. ಅಹಲಾಬಾದ್ ಅನ್ನೋದು ಅಲಹಾಬಾದ್ ಆಯಿತು. ಅದಕ್ಕೋಸ್ಕರ ಆ ಸ್ಥಳಕ್ಕೆ ಹೋದಾಗ ವೇಣಿದಾನ. ಸೀತಾಮ್ಮನವರಿಗೆ ನಾವೇನು ಹೇಳ್ತೀವಿ, ಅಮ್ಮ ಈ ಶುಕ್ರ ಅನ್ನೋದು ಜಡೆ ಎಲ್ಲ ಹೆಣ್ಮಕ್ಳಲ್ಲೇ ಇರೋದು, ಗಂಡು ಮಕ್ಕಳಲ್ಲೆಲ್ಲೋ ಜುಟ್ಟು ಕತ್ತರಿಸೋ ಒಂದು ವಿಚಾರಗಳಿಲ್ಲ. ಎಲ್ಲರೂ ನಾವು ಗುಂಡಿಗೆ ತಲೆ ಬೋಳ್ಸ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದರೆ ಯಾರೋ ತಲೆ ಬೋಳ್ಸೋ ಬದಲು ನಾವೇ ಬೋಳ್ಸ್ಕೊಂಡ್ಬಿಟ್ರೆ ಬೆಸ್ಟ್ರು. ಯಾಕೆಂದರೆ ಎಷ್ಟೋ ಜನ ಸುಮ್ಮನೆ ಇರ್ತಕ್ಕಂಥ ವಿಚಾರಕ್ಕೆ ಭಾಳ ಜನ ಗೋಳಿಕೊಂಡ್ಬಿಡ್ತಾರೆ ಅಲ್ವಾ? ಭಗವಂತ ನೀನೇ ನೋಡ್ಕೋ, ಏಡುಕೊಂಡಲ್ವಾಸ ವೆಂಕಟರಮಣ ಅಂತೇಳಿ ಒಂದ್ಸಲಿ ಹೋಗಿ ಬಂದ್ಬಿಡ್ತೀನಿ. ಯೋಚನೆ ಇಲ್ಲ. ನೋಡಪ್ಪ, ಇಷ್ಟು ಕರ್ಮಗಳನ್ನು ಆ ಪಾಪಿಗಳೆಲ್ಲ ಇದ್ದಾರೆ, ಕೂದಲು ಎಣಿಸೋ ಅಷ್ಟು ಪಾಪಿಗಳು, ಇವ್ರನ್ನೆಲ್ಲ ತೊಗೊಂಬಿಡು, ದುಷ್ಟ ಸಂಹಾರ ಮಾಡ್ಕೊಂಬಿಡು ಅಂತ ಹೇಳಿ ಬಂದ್ಬಿಡೋದು. ಅರ್ಥ ಆಯ್ತಾ? ಆವಾಗ ನಾವು ಫ್ರೀ ಆಗಿರ್ತೀವಿ. ಸಮ್ಮರ್ ಹಾಲಿಡೇಸ್ ಬೇರೆ ಬಂತು, ಸುಮ್ಮನೆ ಅದೇ ಬೆಸ್ಟು. ಅದಕ್ಕೆ ಈ ರೀತಿಯಾಗಿರ್ತಕ್ಕಂಥವರಿಗೆ, ಹೆಣ್ಣು ಮಕ್ಕಳಿಗೆ ಭಾಳ ಜನ ಜುಟ್ಟನ್ನು ತಲೆಯನ್ನು ಬಾಚ್ಕೊತಾರೆ. ಹೆಣ್ಣು ಮಕ್ಕಳಿಗೆ ಎಷ್ಟು ಜಡೆ ಇದ್ದರೆ ನಿಜವಾದ ಹೆಣ್ಣು, ಅವಳ ನಾರಿ ಪ್ರಥಮ ಧರ್ಮ. ಅವಳ ಮೊದಲನೇ ಧರ್ಮ ಅಂದರೆ ಕೇಶವನ್ನು ಕಾಪಾಡು ಅಂತ ಇವತ್ತಿಗೂ ಆ ಶಾಸ್ತ್ರವನ್ನು ಅಲಹಾಬಾದಲ್ಲಿ ಹೇಳ್ತಾರೆ.
ಈ ಕೇಶವನ್ನು ಕಾಪಾಡೋಕ್ಕೆ ವೇಣಿ ಅಂತ ಹೇಳ್ತೀವಿ. ವೇಣಿ ಅಂದರೆ ಈ ಸಂಸ್ಕೃತದಲ್ಲಿ ನಾವೇನು ಹೇಳ್ತೀವಿ, ಕೂದಲ ತುದಿ. ಆ ಕೂದಲಿನ ತುದಿ ಅಂದರೆ ಇಡೀ ಕೂದಲನ್ನ ಬಾಚಿ ಜಡೆಯನ್ನು ಹಾಕಿ, ಗಂಡ ಅದೊಂದು ಜಡೆ ಹಾಕಬೇಕು. ಇಡೀ ಜಗತ್ತಲ್ಲಿ ಗಂಡ ಹೆಂಡತಿ ಸೇವೆ ಮಾಡೋದು ಇಲ್ಲೇಪ್ಪ. ಹಬ್ಬ ಹೆಂಗಸರು ಏನು ಸಾರ್ಥಕ ಪಡ್ಕೊತೀರಾ? ಇಲ್ಲಿ ಭಾಳ ಜನ ಗಂಡನ ಓದ್ಬಿಟ್ಟು ಸೇವೆ ಮಾಡ್ಕೊಂಡವ್ರು ಇದ್ದೀರಾ. ಆದರೆ ಸಂತೋಷದಿಂದ ಅವರೇ ಮನಸ್ಫೂರ್ತಿಯಾಗಿ ವಿಧಿ ಇಲ್ಲ ಸೇವೆ ಮಾಡೋಣ ಅನ್ನೋ ಮನೋಭಾವನೆ. ಕೆಲವರು ಇದ್ದಾರೆ ಗಂಡಸರು ಯಾವಾಗಲೂ ಹೆಂಡತಿ ಕಾಲು ಕೈ ಹಿಡಿಯಲ್ಲ ಅಂತ. ನೋಡಿ, ಯಾವತ್ತಾದರೂ ಸಹಕರಿಸಬೇಕು. ಹೆಂಡತಿ ಎಷ್ಟೋ ಕಷ್ಟಪಡ್ತಾಳೆ, ಬೇಡ ಬಾರೆ ನಾ ಮಾಡ್ಕೊಡ್ತೀನಿ, ಬಾರೆ ಇವತ್ತು ರೆಸ್ಟ್ ತಗೊಳ್ಳೆ, ನಿನಗೂ ಒಂದು ನೀನು ಮಿಷಿನ್ ಏನಲ್ವೇ ಕಡಿಮೆ, 24 ಗಂಟೆ ದುಡಿತಿರ್ತೀಯ ಅಡುಗೆ ಮನೆ, ನಾನು ಒಂದು ಸೇವೆ ಮಾಡ್ತೀನಿ ಬಾ ಅಂತ ಒಂದು ಸಂಡೇಸೋ ಗಂಡಂದ್ರೆ ಹೆಲ್ಪ್ ಮಾಡಬೇಕು. ಕೂತ್ಕೊಂಡು ಪೇಪರ್ ಓದ್ಕೊಂಡು ಕೂತಿದ್ರೆ ಅಥವಾ ಯಾವ ಕಾಲಕ್ಕೂ ಅವಳಿಗೆ ಒಂದು ರೆಸ್ಟ್ ಬೇಡವೆ? ಅವಳಿಗೂ ಒಂದು ಆರೋಗ್ಯ ಅನ್ನೋದು ನೋಡ್ಕೋಬೇಕು. ಅವಳು ಮನುಷ್ಯನೇ, ಅದನ್ನೆಲ್ಲ ನೀವು ಗಮನಿಸ್ಕೋಬೇಕು. ಹೆಂಡತಿನ್ಗೊಂದು ಕಟ್ಕೊಂಡ್ಬಿಟ್ಟು 24 ಗಂಟೆ ಅವಳೇ ದುಡಿಬೇಕು ಅಂದರೆ ಏನು ರೂಲ್ಸ್ ಇಲ್ಲ. ಆ ರೀತಿ ಅವತ್ತು ಅವಳೊಂದು ಸೇವೆಯನ್ನು ಇಡೀ ಅಲಹಾಬಾದಲ್ಲಿ ಜಗತ್ತಲ್ಲಿ ಗಂಡಾದವನು ಅವಳ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ಇದು ವಿಚಾರ. ಕಾಲುಂಗುರವನ್ನು ಮತ್ತೆ ತೊಡಸ್ಬೇಕು. ಅಂದರೆ ಮೊದಲೇ ಕಾಲುಂಗುರ ತೆಗೆಸ್ಬಿಟ್ಟಿರ್ತಾರೆ. ಆ ಕಾಲುಂಗುರವನ್ನು ತೆಗೆಸಿ ಹಾಕಿ, ಅಮ್ಮ ನೀ ಜಗನ್ಮಾತೆ ಸ್ವರೂಪ, ನಾನು ಆ ಸೀತಾಮ್ಮನವ್ರನ್ನ ಜಡೆಯಲ್ಲಿ ನೋಡ್ತಾ ಇದ್ದೀನಿ ಅಂದರೆ ಆ ಜಡೆ ತುದಿನ ಕತ್ತರಿಸಿ ಇದನ್ನು ಮರದ ಭಾಗದಲ್ಲಿಟ್ಟು ವೇಣಿದಾನ ಅದನ್ನು ಅಲಹಾಬಾದಲ್ಲಿ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ನೀರನ್ನ ಹಿಂಗೆ ಹಾಕೋಬೇಕು. ಆ ಗಂಗಾ ಯಮುನಾ ಸರಸ್ವತಿ ಗುಪ್ತಗಾಮಿನಿ ಒಳಗೆ ಕಾಣಲ್ಲ, ಉಗ್ತಾ ಇರ್ತಾಳೆ, ನೀರೊಳಗಿಂದ ಬರ್ತಾಳೆ ಗುಪ್ತಗಾಮಿನಿಯಾಗಿ. 3 ಸಂಗಮ ಬಹಳ ವಿಶೇಷ. ಜಾಸ್ತಿ ಏನಿಲ್ಲಪ್ಪ, ಅಗಲ 60 ಕಿಲೋಮೀಟರ್ಸು, 60 ಕಿಲೋಮೀಟ್ರು ಅಗಲ ಇದ್ದಾರೆ. ಗಂಗಾ 30 ಅಡಿ ಅಂತ ಇಟ್ಕೊಳ್ಳಿ, ಏನೋ 30 ಅಡಿ ಅಂತಾರೆ, ತಪ್ಪಾಯಿತು, 30 ಕಿಲೋಮೀಟ್ರು. ಹಾಗೆ 30 ಕಿಲೋಮೀಟ್ರ್ ಆಗಿರ್ತಕ್ಕಂಥಲ್ಲಿ 20 ಕಿಲೋಮೀಟ್ರು ಯಮುನಾ. ಇನ್ನು ಸರಸ್ವತಿ ಮಧ್ಯೆ ಸೇರಿಸ್ಬಿಟ್ರೆ ಇಷ್ಟು ಸೇರಿದ್ರೆ ಆ ಬ್ರಿಡ್ಜೇ ಎಷ್ಟು ಗೊತ್ತಾ, 60 ಕಿಲೋಮೀಟ್ರು. 60 ಅಡಿಗೆ 20 ಅಡಿ ಇಲ್ಲ. ನೀವು ಊರಿಂದ ಈಗ ಆಚೆ ಹೋಗ್ತಾನೇ ಇರಬೇಕು, ನದಿ ಪಕ್ಕದ ತೀರದಲ್ಲಿ ಕಾಣಿಸ್ತಾನೆ ಇರುತ್ತೆ. ಏನೋ ನದಿ ಪಕ್ಕದಲ್ಲಿ ಹೋದಾಗ ಕಾಣುತ್ತೆ, ಆದರೆ ಪಕ್ಕದಲ್ಲಿ ಹೋಗ್ತಿರಲ್ಲ. ಅಷ್ಟು ಅಗಲವಾಗಿ ವಿಶಾಲವಾಗಿ ಹರಿತಾ ಇರ್ತಾಳೆ. ಈ ಸಂಗಮ ಅಷ್ಟು ಅಂತ ಆಳದಲ್ಲಿ ನಮ್ಮನ್ನು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಮಧ್ಯದಲ್ಲಿ ಕರ್ಕೊಂಡು ಹೋಗಿ ಆ ನಡು ಮಧ್ಯದಲ್ಲಿ ಒಂದು ಟೇಬಲ್ಲು ಚೇರು ಅನ್ನೋ ಥರ ಸುತ್ತಲೂ ಎಲ್ಲ ದೋಣಿಗಳು ಕಟ್ಟಿಕೊಡ್ತಾರೆ. ಕೆಳಗಡೆ ಒಂದೇನು ಮಾಡ್ತಾರೆ, ದೊಡ್ಡ ಹಲಗೆ ಕಟ್ತಾರೆ. ಇದರಲ್ಲಿ ಇಳಿದು ನೀವು ಮಧ್ಯದಲ್ಲಿ ಸಂಗಮದಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ ಅಂದರೆ ನೀರು ಜಾಸ್ತಿ ಇದ್ದಾಗ ಏನು ಮಾಡ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗಲ್ಲ, ಯಾಕಂದರೆ ಬೋಟ್ಗಳು ಕೊಚ್ಕೊಂಡು ಹೋಗ್ಬಿಡುತ್ತೆ. ಮಧ್ಯದಲ್ಲಿ ಹೋಗಿ ಒಂದಕ್ಕೊಂದು ದೊಡ್ಡ ಬೋಟ್ ಕಟ್ಕೊಂಡ್ಬಿಟ್ಟು ದೂರದಲ್ಲಿ ಬಿಟ್ಕೊಂಡಿರ್ತಾರೆ. ಅಕಸ್ಮಾತ್ ನದಿ ನೀರು ಜಾಸ್ತಿ ಆಯಿತು ಅಥವಾ ವಿಕೋಪ ಜಾಸ್ತಿ ಆಯಿತು ಅಂದಾಗ ಯಾರನ್ನ ಒಳಗೆ ಇಲ್ಲೇ ಬಿಟ್ಬಿಡ್ರಿ ಅಂತ ಹೇಳ್ಬಿಡ್ತಾರೆ. ಆದರೆ ಬೇರೆ ಸಮಯದಲ್ಲಿ ಹೋಗ್ತೀವಿ. ನಾವೇನು ಮಾಡಿದ್ವಿ, ಹೋದ್ವಿ, ಬೋಟಲ್ಲಿ ಇಳಿದ್ವಿ, ಕೆಳಭಾಗದಲ್ಲಿ ಎಲ್ಲ ದೋಣಿಗಳ ಮಧ್ಯದಲ್ಲಿ ನೀರಲ್ಲಿ ಇಳಿಸ್ತಾರೆ ಒಂದು ಹಲಗೆ ಮೇಲೆ. ನಾನು ಹಾಗೂ ಹೇಳಿದೆ ಅವ್ರಿಗೆ, ದಯವಿಟ್ಟು ಬೇಡ, ನನ್ನ ಭಾಳ ಕಷ್ಟ, ಇಳಿಯೋದು ಕಷ್ಟ ಆಗುತ್ತೆ, ಇಲ್ಲೇ ಕೊಟ್ಬಿಡಿ, ಚೊಂಬಲ್ಲಿ ನೀರು ಹಾಕೊತೀನಿ ಅಂತ ಹೇಳಿದೆ. ನೈನೇ ಅಪ್ಪ ನಿಚೆ ಉತ್ತರ ಅಂದರು. ನಿಮ್ಮ ಕರ್ಮ ಅನುಭವಿಸಿ ನನಗೇನಾಗಬೇಕು ಅಂತ ಹೋಗಿ ಇಳಿದೆ. ಎಲ್ಲ ಬೋಟ್ಗಳು ಒಂದಕ್ಕೊಂದು ಕಟ್ಟಿದ್ರಲ್ಲ, 4 ಬೋಟ್ಗಳು ಒಳಗೆ ಹೊಟ್ಟೋಗ್ತಾ ಬಂತು. ಅಯ್ಯೋ ಆಜಾಯೇ ಸ್ವಾಮೀಜಿ ಆಜಾಯೇ ಅಂದರು. ಇನ್ನೇನು ಮಾಡ್ತೀರಾ, ನನ್ನ ಮೇ ಪೆಲೆ ಹಿ ಬೋಲಾ ತಾ ಆಪ್ಕೋ ಮೇ ನೈ ಜಾऊंगा ನೀಚೆ, ಆಪ್ ಯहीं ಪರ್ ಪಾನಿ ದೇ ದೋ ಅಂದೆ. ಕರೆಕ್ಟ್ ಅಂದರು ಮಹಾರಾಜ್ ಜಿ ಅಂದರು. ಸರಿ ಆಯಿತು, ಸಂತೋಷ, ಇಲ್ಲೇ ಸ್ನಾನ ಮಾಡೋದನ್ನ ಇಟ್ಕೊಳ್ಳಿ. ಹಾಗೆ ನಮ್ಮಂಥವ್ರೇನಾದರೂ ನೀವಿದ್ರೆ ದಯವಿಟ್ಟು ಇಳಿಯಕ್ಕೆ ಹೋಗಬೇಡಿ. ಬೇರೆಯವರ ಇಳಿದು ಲಕ್ಷ್ಮಣಕ್ಕೆ ಸ್ನಾನ ಮಾಡಿ. ಆ ಸ್ನಾನವನ್ನು ಮಾಡೋಕ್ಕೆ ನಿಮಗೆ ದೊಡ್ಡ ಹಲಗೆ ಕಟ್ಟಿರ್ತಾರೆ, ಭದ್ರಾಗಿರುತ್ತೆ, ಯೋಚನೆ ಇಲ್ಲ. ಅಂದರೆ ನೀರು ಮಧ್ಯ ಸಂಕಲ್ಪ. ಆ ಸಮಯದಲ್ಲಿ ಒಂದು ವೇಣಿಯನ್ನು ಮರದ ಭಾಗದಲ್ಲಿಟ್ಟು ಗಂಡ ಅದೊಂದು ತಲೆ ಬಾಚಿ ನಮಸ್ಕಾರ ರೀತಿಯಾಗಿ ಮಾಡ್ಕೊಂಡವಳನ್ನ, ನೀವೇನು ಕಾಲು ಮುಟ್ಟೆ ನಮಸ್ಕಾರ ಮಾಡಬೇಕು ಅಂತಿಲ್ಲ, ಯದ್ಭಾವಂ ತದ್ಭವತಿ ಭಾವನೆ. ಅಮ್ಮ ಸೀತಮ್ಮ ನಿನ್ನ ವೇಣಿ ದಾನ ಮಾಡ್ತಿದ್ದೀನಿ ಕಣೆ ಅಂಥೇಳಿ ಆ ವೇಣಿ ದಾನ. ಅವತ್ತು ಏನು ಹೇಳುತ್ತೆ ಅಂದರೆ, ಹೆಂಗಸರು ಎಷ್ಟು ಚೆನ್ನಾಗಿ ಜಡೆ ಬಿಟ್ಟರೆ ಅವತ್ತು ಅವ್ರದ್ದೆಲ್ಲ ಲಕ್ಷ್ಮೀ ವಾಸವಾಗಿರ್ತಾಳೆ, ಅವ್ರ ಮನೆ ಶಾಶ್ವತ ಲಕ್ಷ್ಮಿ ಇರ್ತಾಳೆ. ಅದಕ್ಕೆ ತುದಿಯಲ್ಲಿ ತಲೆ ಬಾಗಿಸ್ಕೊಂಡಾಗ ತುದಿ ಗಂಟು ಹಾಕಿದಾಗ ಅಲ್ಲಿ ಲಕ್ಷ್ಮೀ ವಾಸ. ಯಾವತ್ತಾದ್ರೂ ಇವತ್ತು ಹೆಣ್ಣು ಮಕ್ಕಳಿದ್ದೀರಾ, ಬಾಬ್ ಕಟ್ಟು ಹುಫ್ ಅಂದ್ಬಿಡ್ತೀರಾ ನಿಮ್ಮ ಪಿಂಡ. ನಾನು ಅದಕ್ಕೆ ಹೇಳೋದು, ಈ ರೀತಿ ನೀವೇನಾದರೂ ಮಾಡ್ಕೊಂಡ್ರಿ ನಿಜವಾಗ್ಲೂ ಹೆಂಗಸರೇ ಅಲ್ಲ. ನೀವೆಲ್ಲ ಹೆಂಗಸರಾಗ್ಬಿಟ್ಟು ಏನು ಪ್ರಯೋಜನ? ಹೆಣ್ಣಾಗೇ ಇರಬೇಕು, ಗಂಡಾಗೇ ಇರಬೇಕು. ಅವಳು ಪ್ಯಾಂಟ್ ಶರ್ಟ್ ಹಾಕೊಂಡ, ನೀನು ಪ್ಯಾಂಟ್ ಶರ್ಟ್ ಹಾಕೋ. ಇದನ್ನ ನಟರಾಜನ ಒಂದು ಕತೆ ಹೇಳುವಾಗಲೇ ನಿಮ್ಗೆ ಹೇಳಿದ್ದೆ. ಏನೋ ದೇವಿ ನಾಟ್ಯದಲ್ಲಿ ಎಲ್ಲ ಪ್ರದರ್ಶನ ಮಾಡಿದ್ಲು, ಆದರೆ ಕಾಲೆತ್ತಿ ಅವನ ಕುಂಡ್ಲ ಹಾಕೊಳ್ಳೋಕ್ಕಾಯ್ತಾ ಪಾರ್ವತಿಗೆ? ಆಗಲಿಲ್ಲ, ಅವಳು ತಲೆ ಬಾಗದ್ಲು. ಹಾಗೆ ಎಂಥ ಹೆಣ್ಣಾದರೂ ಒಂದಲ್ಲ ಒಂದು ದಿವಸ ತಲೆ ಬಾಗಲೇಬೇಕು. ಆದ್ದರಿಂದ ನಾನು ಹೇಳ್ತೀನಿ ಕೇಳಿ, ಆ ಗೌರವವನ್ನು ನೀವು ತಗೋಬೇಕಾದ್ರೆ, ನಿಮ್ಮ ಗಂಡಂದ್ರು ನಿಮ್ಮ ಕಾಲು ಬಿದ್ದ ಹಾಗೆ ಈ ಒಂದು ಭಾವನೆಯಲ್ಲಿ ದೇವಿ ಸ್ವರೂಪದಲ್ಲಿ ಕಾಣಬೇಕಾದ್ರೆ ನೀವು ಆ ಜಡೆ ಇಟ್ಕೋಬೇಕು. ಅರ್ಥ ಆಯ್ತಾ? ನಿಮಗಂಥ ಗೌರವ ಇದ್ದರೆ ಮಾತ್ರ ಅವನ ತಲೆ ಜಡೆ ಹಾಕ್ಬೋದು. ಸುಮ್ಮನೆ ನೀನು ಬಾಪ್ ಕಟ್ ಇಟ್ಕೊಂಡ್ರೆ ಎಲ್ಲಿ ತಲೆ ಜಡೆ ಹಾಕ್ತಾನೆ, ಕ್ಲಿಪ್ ಹಾಕ್ಕೊಳ್ಳೆ ಅಂತಾನೆ. ಆ ರೀತಿ ಬೇಕಾಗದೇ ಇರೋದ್ರಿಂದ ಒಂದು ಸ್ವಲ್ಪ ಸಮಯದಲ್ಲಿ ನಾವು ವಿಶ್ರಾಂತಿನ ತಗೊಳ್ಳೋಕ್ಕೆ ಅವಕಾಶವನ್ನು ಬೇಕು ಅಂತ ಪಾಪ ಬೇರೆ ಜನ ಕೇಳ್ಕೊತಾ ಇರಿ, ಬಂದೆ.